ಸುದೀರ್ಘ ಸಿಎಂ ಖ್ಯಾತಿಯ ಸಿದ್ದರಾಮಯ್ಯ ರಾಜೀನಾಮೆ ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ನಾವು ಮಾತಾಡೋಣ. 1965ರಿಂದ 2026 ಅವರ ರಾಜಕೀಯದ ಪಯಣವನ್ನು ನಾವು ಗಮನಿಸ್ತಾ ಹೋಗೋಣ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಂಗೊಳಿಸಿದಂಥ ಹಿರಿಮೆಗೆ ಪಾತ್ರರಾದಂಥ ಸಿದ್ದರಾಮಯ್ಯ ಈವರೆಗೂ 3 ಸಿಎಂಗಳಿಗೆ ಮಾತ್ರ ಈ ಒಂದು 5 ವರ್ಷದ ಕ್ರೆಡಿಟ್ ಸಿಕ್ಕಿದೆ. ಅದರಲ್ಲಿ ದೇವರಾಜ ಅರಸು, ನಿಜಲಿಂಗಪ್ಪ, ನಂತರ ಸಿದ್ದರಾಮಯ್ಯ ಅವರಿಗೆ ಈ ಭಾಗ್ಯ. ಅದರಲ್ಲೂ ಕೂಡ ರೆಕಾರ್ಡ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ 3ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಈ ಒಂದು ಸಾಧನೆಯನ್ನು ಮಾಡಲಿಕ್ಕಾಗಿಲ್ಲ, ಈ ರೆಕಾರ್ಡ್ನ ಮಾಡಲಿಕ್ಕಾಗಿಲ್ಲ. ಪೂರ್ಣಾವಧಿ ಪೂರೈಸಿದ್ದು ಈ 3 ಮುಖ್ಯಮಂತ್ರಿಗಳು ಮಾತ್ರ. ಓನ್ಲಿ 3 ಮೆಂಬರ್ಸ್. ಎಚ್.ಡಿ. ದೇವೇಗೌಡರಿಗೂ ಆಗಿಲ್ಲ, ಯಡಿಯೂರಪ್ಪ ಅವ್ರಿಗೂ ಆಗಲಿಲ್ಲ. ಎಲ್ಲ ಧೀಮಂತ ನಾಯಕರೇ, ಮಾಸ್ ಲೀಡರ್ಸೇ. ಎಚ್.ಡಿ. ಕುಮಾರಸ್ವಾಮಿ ಅವರ ಕೈಯಲ್ಲೂ ಕೂಡ ಆಗದ ಒಂದು ಸಾಧನೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟಿಂಗ್ ಕಹಾನಿ. ಅಫ್ಕೋರ್ಸ್ ಇಟ್ ಈಸ್ ಇಂಟ್ರೆಸ್ಟಿಂಗ್, ಆಮೇಲೆ ಇನ್ಸ್ಪೈರಿಂಗ್ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುದೀರ್ಘ ಸಿಎಂ ಖ್ಯಾತಿಯ ಒಂದು ಹಣೆಪಟ್ಟಿ ಇದೆಯಲ್ಲ, ದಟ್ ಈಸ್ ನಾಟ್ ಸೋ ಈಸಿ. ರಾಜಕಾರಣ ಅಂತ ಹೇಳಿದಾಗ ಯಾವ ರೀತಿ ಎಡರು ತೊಡರುಗಳಿರುತ್ತವೆ, ಯಾವ ರೀತಿ ಅಡ್ಡಿ ಆತಂಕಗಳಿರುತ್ತವೆ, ಯಾವ ರೀತಿ ಕಾಲೆಳೆಯೋರು ಇರ್ತಾರೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡು ಒಬ್ಬ ನಾಯಕನಾಗಬೇಕು ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಈಸಿ ಜಾಬ್. ನಾವೊಂದು 4 ಕೋಣೆಯಲ್ಲೋ ಅಥವಾ ಒಂದು ಸಂಸ್ಥೆಗೋ ನಾಯಕರಾಗಿ ಹೋಗುವಂಥದ್ದಕ್ಕಿಂತ 100 ಪಟ್ಟು 1000 ಪಟ್ಟು ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಎಲ್ಲ ಅವೇರ್ನೆಸ್ ಇಂದಾನೇ ಇರಬೇಕಾಗತ್ತೆ, ಎಚ್ಚರಿಕೆಯಿಂದ. ಒಂದೊಂದು ಹೆಜ್ಜೆಗೂ ಕೂಡ ಯಾರೋ ಒಂದು ಸಣ್ಣ ಬ್ಯಾಡ್ ಕಮೆಂಟ್ ಮಾಡಿದ್ರೇ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಮನುಷ್ಯರು ನಾವು ನೋಡಿರ್ತೀವಿ. ಆದರೆ ರಾಜಕಾರಣ ಅಂತ ಹೇಳಿದಾಗ ಅದು ದೊಡ್ಡ ಸಾಗರ, ಅಂದರೆ ಪ್ರಜಾಪ್ರಭುತ್ವ ಅಲ್ವೇ? ಹೀಗಾಗಿ ನಾಯಕತ್ವದ ಗುಣಗಳನ್ನು ರೂಢಿಸಿಕೊಳ್ಳೋದು ಅಂತ ಹೇಳಿದರೆ ಬರೀ ಪಾಸಿಟಿವ್ ಆಗಿರುವಂಥದ್ದು ಅಷ್ಟೇ ಅಲ್ಲ. ಯಾರೇ ಎಷ್ಟು ಕಲ್ಲು ಹೊಡೆದ್ರೂ ಆ ಕಲ್ಲನ್ನು ಅಥವಾ ಇಟ್ಟಿಗೆಗಳನ್ನು ಹೊಡೆದ್ರೂ ಕೂಡ ಅದನ್ನು ಮನೆ ಕಟ್ಟೋದು ಹೇಗೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಅಂತಹ ಕಲೆ ಗೊತ್ತಿದ್ದಂಥವರು ಮುತ್ಸದ್ದಿಗಳಾಗ್ತಾರೆ, ನಾಯಕರಾಗ್ತಾರೆ. ಜನಮನ ಸಾಗರದಲ್ಲಿ ಅಚ್ಚಳಿಯದೆ ಉಳಿತಾರೆ ಅನ್ನೋದಕ್ಕೆ ಇವರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಎಸ್, ನೀವು ನೋಡ್ತಾ ಇರ್ಬೋದು ನಮ್ಮ ಸ್ಕ್ರೀನ್ನ ಗಮನಿಸಿದಾಗ ದೀರ್ಘಾವಧಿ ಸಿ ಎಂಗಳು ಯಾರ್ಯಾರು ಎಷ್ಟೆಷ್ಟು ದಿನ ಮಾಡಿದರು ಅಂಥೇಳಿ, ಅಂದರೆ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ. 8 ವರ್ಷ 12 ದಿನ ಅದು ಸಿದ್ದರಾಮಯ್ಯನವರು, 7 ವರ್ಷ 239 ದಿನ ಅದು ಡಿ ದೇವರಾಜ ಅರಸು ಅವರು, 7 ವರ್ಷ 175 ದಿನ ದಟ್ ಈಸ್ ಎಸ್ ನಿಜಲಿಂಗಪ್ಪ, 5 ವರ್ಷ 216 ದಿನ ಅದು ರಾಮಕೃಷ್ಣ ಹೆಗಡೆ ಅವರು, 5 ವರ್ಷ 12 ದಿನ ಅದು BS ಯಡಿಯೂರಪ್ಪ ಅವರು. ಅಂದರೆ ಇದು ಕಂಪ್ಲೀಟ್ ಅವಧಿ. ಎಷ್ಟು ದಿನಗಳ ಕಾಲ, ಎಷ್ಟು ವರ್ಷಗಳ ಕಾಲ ಅವರು ರಾಜ್ಯದ ಅತ್ಯುನ್ನತ ಹುದ್ದೆಯಲ್ಲಿ ಮುಖ್ಯಮಂತ್ರಿ ಪದವಿಯಲ್ಲಿ ಇದ್ದು ಆಡಳಿತವನ್ನು ನಡೆಸಿದ್ದಾರೆ ಅನ್ನೋದರ ಕುರುಹು. ಆ ವಿಚಾರದಲ್ಲಿ ದ ಲಾಂಗೆಸ್ಟ್ ಟರ್ಮ್, ಆ ಒಂದು ಖ್ಯಾತಿ ಮುಖ್ಯಮಂತ್ರಿಯ ಅವಧಿಗೆ ಬಂದಾಗ ಸಿದ್ದರಾಮಯ್ಯನವರು ಮೊದಲಿಗರಾಗ್ತಾರೆ. ಹಿ ಈಸ್ ಆನ್ ಟಾಪ್ ಆಫ್ ದ ಹಿಲ್, ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು. ಎಸ್, 8 ವರ್ಷ 12 ದಿನಗಳನ್ನು ಪೂರೈಸಿದ ದೀರ್ಘಾವಧಿಯ CM ಅದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು. ಎಸ್, ಒಂದನ್ನು ಇಲ್ಲಿ ಗಮನಿಸಬೇಕು, ಅವರ ಹಾದಿ ಕೂಡ ಸುಗಮ ಇರಲಿಲ್ಲ. ಅವರು ಈ ಸೆಕೆಂಡ್ ಟರ್ಮ್ನ, ಅಂದರೆ ಅವರ ಅವಧಿಯ 2ನೇ ಟರ್ಮ್ ಏನು ಮುಖ್ಯಮಂತ್ರಿ ಆಗಿದ್ರಲ್ಲ, ಪೂರ್ಣಾವಧಿವರೆಗೂ ಕೂಡ ನಾನೇ ಆಗ್ತೀನಿ ಅನ್ನುವ ಒಂದು ಇಂಗಿತ ಇತ್ತು. ಆದರೆ ಹೈಕಮಾಂಡ್ ಸುಮ್ಮನೆ ನಿರ್ಧಾರ ತೆಗೆದುಕೊಂಡಿಲ್ಲ. ಯಾಕಂತ ಹೇಳಿದರೆ ಹೈಕಮಾಂಡ್ಗೂ ಒಂದು ದೊಡ್ಡ ಯೋಚನೆ ಇರುತ್ತೆ, ದೊಡ್ಡ ಜವಾಬ್ದಾರಿ ಇರುತ್ತೆ. ಈಗಾಗಲೇ ದೇಶದಲ್ಲಿ ಎಷ್ಟು ಕಡೆ ಇದ್ದಾರೆ ಅವರು, ಬೆರಳೆಣಿಕೆ ಎಷ್ಟು ಇಲ್ಲ. ಮುಂಚೆ ಡಬಲ್ ಡಿಜಿಟ್ ಇದ್ರು, ಈಗ ಸಿಂಗಲ್ ಡಿಜಿಟಲ್ಲಿ ಇದ್ದಾರೆ ಅಲ್ವೇ? ಹಿಂಗಿರುವಾಗ ಏನು ಮಾಡೋರು? 2-3 ರಾಜ್ಯಗಳನ್ನು ಇಟ್ಕೊಂಡು ಎಲ್ಲಿ ತಮ್ಮ ಅಧಿಪತ್ಯವನ್ನು ಸಾಧಿಸಲಿಕ್ಕಾಗತ್ತೆ? ಅದನ್ನು ಗಮನಿಸಿದ್ದಾರೆ. ಈ ಮುಂಚೆ ನಾವು ಮಾಡಿದಂಥ ತಪ್ಪುಗಳನ್ನು ಇನ್ನು ಮುಂದೆ ಮಾಡಬಾರ್ದು ಅನ್ನುವ ದೊಡ್ಡ ನಿರ್ಧಾರವನ್ನು ಕೂಡ ಹೈಕಮಾಂಡ್ ಕೈಗೊಂಡಂತೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಇಲ್ಲೇ ಮೊದಲಲ್ಲ, ಈ ರೀತಿಯಾದಂಥ ಜಟಾಪಟಿಗಳು ಎಲ್ಲ ಕಡೆಯೂ ಇದ್ದಾವೆ. ಅಸ್ಸಾಮಲ್ಲಿದೆ ಅಲ್ವಾ, ಮಧ್ಯಪ್ರದೇಶದಲ್ಲಿದೆ, ಹೀಗೆ ಹಲವು ಕಡೆಗಳಲ್ಲಿ ಇದ್ದಾವಲ್ಲ.